ನಮಸ್ಕಾರ. ಮನೆಯಲ್ಲೇ ಸುಲಭವಾಗಿ ಬೆಣ್ಣೆಯನ್ನು ಹೇಗೆ ಮಾಡಿಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಇಲ್ಲಿ ಹಾಲನ್ನು ಕಾಯಿಸಿಕೊಳ್ಳೋಣ. ನಾನು ಇಲ್ಲಿ 1 ಲೀಟರ್ ಹಾಲನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಹಾಲನ್ನು ಕೂಡ ನಾವು ಬಳಕೆ ಮಾಡಬಹುದು. ಇದನ್ನು ನಾವು ಕಡಿಮೆ ಉರಿಯಲ್ಲಿ ಕಾಯಿಸಿಕೊಳ್ಳೋಣ. ಕಾಯಿಸಿಕೊಂಡ ನಂತರ ಈ ರೀತಿ ಅದು ಪದರವಾಗಿ ಕೆನೆಗಟ್ಟುತ್ತಾ ಹೋಗುತ್ತದೆ. ನೋಡಿ, ಈ ರೀತಿ ಕೆನೆಗಟ್ಟಿದೆ. ಒಂದು 2-3 ಗಂಟೆಯ ನಂತರ ನಾವಿದನ್ನು ಒಂದು ಬಟ್ಟಲಿಗೆ ಇದನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ನೀಟಾಗಿ ಅದು ಕೆನೆಗಟ್ಟಿದೆ. ಎಷ್ಟು ಚೆನ್ನಾಗಿ ಅದು ಕೆನೆ ಬಂದಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಅದನ್ನು ನಾನು ಇಲ್ಲಿ ಒಂದು ಬಟ್ಟಲಿಗೆ ಅದನ್ನು ತೆಗೆದುಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಇಲ್ಲಿ ಒಂದು ಬಾಕ್ಸಲ್ಲಿ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು ನಾನು ಯಾವ ರೀತಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಇದೊಂದು 6 ಡೇಸ್ದು ನಾನು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಈಗ ನಾನು ಒಂದು ಮಿಕ್ಸಿ ಜಾರನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ನಾನೇನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಆ ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೀನಿ. ಇದನ್ನು ನಾವೀಗ ಸ್ವಲ್ಪನೇ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಯಾವ ರೀತಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ. ನಾವಿಲ್ಲಿ ನೀರನ್ನು ಮೊದಲಿಗೆ ಹಾಕಿಕೊಳ್ಬಾರ್ದು. 2ನೇ ಸಲ ನಾನು ಗ್ರೈಂಡ್ ಮಾಡ್ಕೋಬೇಕಾದ್ರೆ ಮಾತ್ರ ಸ್ವಲ್ಪ ನಾನು ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ, ಅದು ಬೆಣ್ಣೆ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಇದು ಬೆಣ್ಣೆ ರೆಡಿಯಾಗಿದೆ. ಅದು ಯಾವ ರೀತಿ ಬಂದಿದೆ ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಅದು ಬೆಣ್ಣೆ ರೆಡಿಯಾಗಿದೆ. ನಾನು ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ. ಇದು ಕರೆಕ್ಟಾಗಿ ಬೆಣ್ಣೆ ಬಂದಿದೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ ನಾವಿದು ಬೆಣ್ಣೆನ ನಾವು ಅದನ್ನು ಕೈಯಲ್ಲಿ ತೆಗಿಬೇಕಾದ್ರೆ ಕೈಗೆ ಯಾವುದೇ ರೀತಿ ಅಂಟ್ಕೊಳ್ಬಾರ್ದು. ನೋಡಿ, ಈಗ ನಾನು ಯಾವ ರೀತಿ ಅದನ್ನು ಬೆಣ್ಣೆನ ನಾನು ತೆಗಿತೀನಿ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ಯಾವುದೇ ರೀತಿ ಕೈಗೆ ಅದು ಅಂಟ್ಕೊಳ್ಬಾರ್ದು. ಅದೇ ರೀತಿಯಾಗಿ ನಾನು ಮತ್ತೊಮ್ಮೆ ಬೆಣ್ಣೆಯನ್ನು ತೆಗೆದುಕೊಂಡೆ ನಾನು. ನೋಡಿ, ಯಾವ ರೀತಿ ಬಂದಿದೆ ಅಂತ ನೀಟಾಗಿ ನಾನು ಇದು ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ನಾವು ಆರಾಮಾಗಿ ನಾವು ಸುಲಭವಾದ ರೀತಿಯಲ್ಲಿ ನಾವು ಬೆಣ್ಣೆನ ಮನೆಯಲ್ಲೇ ಮಾಡ್ಕೊಳ್ಬಹುದು.